ನರ್ತನ, ಏನು ನಡೀತಿದೆ ಇದೆಲ್ಲ? ಆಂಟಿ ಮೈನನ್ ಮಾತು ಕೇಳ್ಕೊಂಡು ಆ ಬೈರಾನ್ ಹಿಡಿಯೋಕ್ಕೆ ಅದು ಯಾವುದೋ ಪಿಟಿಷನ್ ಫೈಲ್ ಮಾಡ್ತಿದ್ದಾರಂತೆ. ನಿನಗೆ ಈ ವಿಷಯ ಗೊತ್ತಿತ್ತಾ? ಗೊತ್ತಿದ್ರು ನನ್ನ ಹತ್ರ ಯಾಕೆ ವಿಷಯ ಹೇಳಲಿಲ್ಲ? ಅಯ್ಯೋ ಪುಷ್ಪಕ್, ನನಗೂ ಈ ವಿಷಯ ಈಗಷ್ಟೇ ಗೊತ್ತಾಯ್ತು. ನಾನೇ ನಿನಗೆ ಫೋನ್ ಮಾಡಿ ಇದ್ರ ಬಗ್ಗೆ ಮಾತಾಡೋಣ ಬಾ ಅಂತ ಹೇಳೋಳಿದ್ದೆ. ಅಷ್ಟರಲ್ಲಿ ನೀನೇ ನನಗೆ ಫೋನ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳ್ದೆ. ಅದು ಅಲ್ದೆ ನೀನ್ ಈ ವಿಷಯನೇ ಮಾತಾಡೋದಕ್ಕೆ ನನ್ನ ಇಲ್ಲಿ ಕರ್ತಿದ್ಯಾ ಅನ್ನೋದು ಸಹ ನನಗೆ ಗೊತ್ತಿರ್ಲಿಲ್ಲ. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ನರ್ತನ. ಆದ್ರೆ ಆಂಟಿಗೆ ಇದೆಲ್ಲ ಬೇಕಾಗಿತ್ತಾ? ಧ್ರುವ ಮೈನಾ ಮದ್ವೆ ಮಾಡಿಸೋದಕ್ಕೆ ನಾವೆಲ್ಲರೂ ಎಷ್ಟು ಒದ್ದಾಡಿದೀವಿ. ಅವರಿಬ್ರು ಮದ್ವೆ ಆದ್ಮೇಲೆ ಜೊತೆಲಿ ಸಂತೋಷವಾಗಿರ್ಬೇಕು, ಬಾಳಿ ಬದುಕ್ಬೇಕು. ಇಬ್ರು ಸಂತೋಷವಾಗಿರ್ಬೇಕು ಅಂತ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಅಂಥದ್ರಲ್ಲಿ ಮೈನನ್ ಮಾತು ಕೇಳ್ಕೊಂಡು ಆಂಟಿ ಏನೇನೋ ಬಿಹೇವ್ ಮಾಡ್ತಿದ್ದಾರೆ. ಆ ಮೈನಾ ನೋಡಿದ್ರೆ ಹುಚ್ಚುಚ್ಚರ ತರ ಮಾತಾಡ್ತಿದ್ದಾಳೆ. ಸಿಲ್ವರ್ ಜೂಬ್ಲಿ ಫಂಕ್ಷನ್ ಅಲ್ಲಿ ಮೈನಂಗೆ ಅನ್ಯಾಯ ಮಾಡಿದ್ ಯಾರು ಅಂತ ಕಂಡು ಹಿಡಿದು ಅವ್ರಿಗೆ ಶಿಕ್ಷೆ ಕೊಡಿಸ್ತಾಳಂತೆ. ಅಲ್ಲ, ಮೈನಾ ಏನೋ ತಪ್ಪಾಗಿ ಇಮ್ಯಾಜಿನ್ ಮಾಡ್ಕೊಂಡು ಮಾತಾಡ್ತಿದ್ದಾಳೆ. ಆದ್ರೆ ಆಂಟಿಗೇನಾಗಿದೆ ನರ್ತನ? ಅವರೊಬ್ರು ಸೀನಿಯರ್ ಅಡ್ವೊಕೇಟ್ ಅನ್ನೋದನ್ನ ಮರಿತಿದಾರ. ಪುಷ್ಪಕ್, ನನಗ್ ನಿನ್ ಫೀಲಿಂಗ್ಸ್ ಅರ್ಥ ಆಗ್ತಿದೆ. ಟೆನ್ಷನ್ ಮಾಡ್ಕೋಬೇಡ. ಅದ್ ಹೇಗ್ ಟೆನ್ಷನ್ ಮಾಡ್ಕೊಳ್ದೆ ಇರಕ್ಕಾಗತ್ತೆ ನರ್ತನ? ಆಂಟಿ ಸಪೋರ್ಟ್ ಇಂದ ಧ್ರುವ ಮೈನಾ ಇಬ್ರು ಡೈವರ್ಟ್ ಆಗ್ತಿದ್ದಾರೆ. ಅವ್ರಿಬ್ರು ಈಗಷ್ಟೇ ಮದ್ವೆ ಆಗಿದ್ದಾರೆ. ಅವ್ರ ಖುಷಿಯಿಂದ ಬಾಳಿ ಬದುಕ್ಬೇಕು. ಅದನ್ ಬಿಟ್ಟು ಕೋರ್ಟು ಕಚೇರಿ ಅಂತೆಲ್ಲ ಸುತ್ತಾಡ್ಕೊಂಡಿರಕ್ಕಾಗತ್ತಾ? ಧ್ರುವ ಮೈನಂಗೆ ತಾಳಿ ಕಟ್ಟಾದ್ಮೇಲೆ ಅವರಿಬ್ರು ಒಂದಾಗಿದ್ರು. ಈಗ ಅದು ಹಾಳಾಗ್ತಿದೆ. ಇದೆಲ್ಲ ಆಗ್ತಾ ಇರೋದು ಆಂಟಿಯಿಂದಾನೆ. ಐ ಆಮ್ ಸಾರಿ, ಎಲ್ಲ ಆಗ್ತಿರೋದು ಆಂಟಿಯಿಂದಾನೆ. ಅಯ್ಯೋ ಪುಷ್ಪಕ್, ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ನನ್ ಮಾಮ್ ಪ್ರೊಫೆಷನಲ್ ವಿಷಯದಲ್ಲಿ ತಲೆ ಹಾಕಿದ್ರೆ ಮಾಮ್ಗೆ ಇಷ್ಟ ಆಗಲ್ಲ. ನಾನೇನಾದ್ರೂ ಇಂಟರ್ಫಿಯರ್ ಆದೆ ಅಂತಂದ್ರೆ ಅಮ್ಮಂಗ್ ನನ್ ಮೇಲೆ ಸಿಟ್ಟು ಬರುತ್ತೆ. ನನಗೇನ್ ಮಾಡೋದಂತಾನೆ ಅರ್ಥ ಆಗ್ತಿಲ್ಲ. ಇವಾಗ ಕೇಸಿಂದ ಬೈರನ ಹುಡ್ಕೊಂಡು ಮೈನಾ ಮುಂದೆ ತಂದ್ ನಿಲ್ಸಿ ಆ ಬೈರ ಇಲ್ದೇ ಇರೋದನ್ನೆಲ್ಲ ಬಾಯ್ ಬಿಟ್ರೆ ಮುಗೀತು. ಮೈನಾ ಮತ್ತೆ ಧ್ರುವ ದೂರ ಆಗ್ಬಿಡ್ತಾರೆ. ನನಗ್ ನೆನ್ಸ್ಕೊಂಡ್ರೇನೆ ಟೆನ್ಷನ್ ಆಗ್ತಿದೆ. ಈ ಮೈನಾ ಧ್ರುವನ್ ಜೊತೆ ನೆಮ್ಮದಿಯಾಗಿ ಸಂತೋಷವಾಗಿ ಬಾಳೋದನ್ ಬಿಟ್ಟು ಇಲ್ದೇ ಇರೋದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊಂಡು ಅವಳಿಗೆ ಸಮಸ್ಯೆ ತಂದ್ಕೋತಿದ್ದಾಳೆ. ಏನ್ ಮಾಡೋದಂತಾನೆ ಅರ್ಥ ಆಗ್ತಿಲ್ಲ. ನನಗ್ ಸಿಕ್ಕಾಬಿಟ್ಟೆ ಟೆನ್ಷನ್ ಆಗ್ತಿದೆ. ನೋ ನರ್ತನ, ಇದು ಕನ್ಫ್ಯೂಸ್ ಆಗೋ ಟೈಮ್ ಅಲ್ಲ, ಕ್ಲಾರಿಟಿಯಿಂದ ಕೆಲಸ ಮಾಡೋ ಟೈಮ್. ಧ್ರುವ ಮೈನಂಗೆ ಯಾವುದೇ ಕಾರಣಕ್ಕೂ ಯಾವುದೇ ತೊಂದರೆ ಆಗ್ಬಾರ್ದು. ಆ ರೀತಿ ನಾವು ನೋಡ್ಕೋಬೇಕು. ಹಾಗೆ ಮಾಡಕ್ಕೆ ಏನ್ ಮಾಡಬೇಕು ಅಂತ. ಪುಷ್ಪಕ್, ಇದೆಲ್ಲ ಆಗ್ಬೇಕು ಅಂದ್ರೆ ನಾವೊಂದ್ ಕೆಲ್ಸ ಮಾಡ್ಬೇಕು ಅನಿಸ್ತಿದೆ. ಏನು? ಧ್ರುವ ಮೈನಾ ಇಬ್ರು ಸಂತೋಷವಾಗಿರ್ಬೇಕು ಅಂದ್ರೆ ಮೈನಾ ಇದನ್ನೆಲ್ಲ ಮರ್ತು ಕಂಪ್ಲೀಟ್ ಆಗಿ ಡೈವರ್ಟ್ ಆಗ್ಬೇಕು. ಅವಳು ಧ್ರುವ ಜೊತೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರ್ಬೇಕು ಅಂದ್ರೆ ನಾವದಕ್ಕೆ ಒಳ್ಳೆ ಸಿಚುವೇಶನ್ ನ ಕ್ರಿಯೇಟ್ ಮಾಡ್ಬೇಕು. ಇದೆಲ್ಲ ಆಗ್ಬೇಕು ಅಂದ್ರೆ ಅವರಿಬ್ರಿಗೆ ಪ್ರೈವೇಸಿ ಸಿಗ್ಬೇಕು. ಅವರಿಲ್ಲಿದ್ರೆ ಆ ಪ್ರೈವೇಸಿ ಅವ್ರಿಗೆ ಸಿಗಲ್ಲ. ಹೇಗಾದ್ರೂ ಮಾಡಿ ಅವರಿಬ್ರನ್ನ ಔಟ್ ಆಫ್ ಸ್ಟೇಷನ್ ಕಳ್ಸು. ಮೈನಾ ಇದಕ್ಕೆಲ್ಲ ಒಪ್ಪಲ್ಲ ನರ್ತನ. ಸಡನ್ ಆಗಿ ಏನ್ ಹೇಳಿ ಅವಳನ್ನ ಔಟ್ ಆಫ್ ಸ್ಟೇಷನ್ ಕಳ್ಸಕ್ಕಾಗತ್ತೆ? ಇವಾಗ ತಾನೇ ಮದ್ವೆ ಆಗಿದೆ ಅಲ್ವಾ, ಹನಿಮೂನ್ಗೆ ಅಂತ ಹೇಳಿ ಕಳ್ಸು. ಮೈನಾ ಇರೋ ಮೈಂಡ್ ಸೆಟ್ಗೆ ಹನಿಮೂನ್ಗೆಲ್ಲ ಅವಳು ಒಪ್ಪಲ್ಲ ನರ್ತನ. ಏನ್ ನಾವು ಅವಳ ಪರ್ಮಿಷನ್ ತಗೊಂಡು ಅವಳು ಮದ್ವೆ ಮಾಡಿದ್ವಾ ಪುಷ್ಪಕ್? ಇಲ್ಲ ತಾನೆ. ಇದು ಹಾಗೇನೆ. ಅವಳಿಗೆ ಹೇಗಾದ್ರೂ ಬಲವಂತ ಮಾಡಿ ನಾವು ಔಟ್ ಆಫ್ ಸ್ಟೇಷನ್ ಕಳಿಸ್ಬೇಕು. ಆಗ ಅವರಿಬ್ರು ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಂದು ಅವರಿಬ್ರು ಒಂದಾಗ್ತಾರೆ. ಹಾಗೆ ಅವರಿಬ್ರಲ್ಲಿ ಚೇಂಜಸ್ ಕೂಡ ಆಗುತ್ತೆ. ಇದಕ್ಕೆಲ್ಲ ಖಂಡಿತ ಮೈನಾ ಒಪ್ಪಲ್ಲ. ಅದು ಸರಿನೇ. ಹನಿಮೂನ್ ಅಂತ ಹೇಳಿದ್ರೆ ಮೈನಾ ಒಪ್ಕೊಳ್ಳಲ್ಲ. ಅದೇ ಯಾವ್ದಾದ್ರು ಟ್ರಿಪ್ ಅಂತ ಹೇಳಿದ್ರೆ ಅವಳ್ಯಾಕೆ ಒಪ್ಕೊಳ್ಳೋದಿಲ್ಲ? ಆ ತರ ಒಂದ್ ಸಿಚುವೇಶನ್ ನ ಮೊದ್ಲು ನೀನು ಧ್ರುವ ತಲೆಯಲ್ಲಿ ತುಂಬು. ಈ ಟ್ರಿಪ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಮೈನಾ ನಿನ್ನ ಕಂಪ್ಲೀಟ್ ಆಗಿ ಪ್ರೀತಿ ಮಾಡೋ ತರ ನೀನ್ ಅವಳನ್ನ ಹೋಲಿಸ್ಕೋಬೇಕು ಅಂತ ಅವನಲ್ಲಿ ಹೋಪ್ ನ ನೀನು ಫೀಲ್ ಮಾಡು. ನನಗೆ ಯಾಕೋ ತುಂಬಾ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ಅವ್ರು ಈ ಟ್ರಿಪ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಒಳ್ಳೆ ಹಸ್ಬೆಂಡ್ ಅಂಡ್ ವೈಫ್ ಆಗಿ ಬರ್ತಾರೆ ಅಂತ.
ಕಮಾನ್ ಪುಷ್ಪಕ್, ಗಿವ್ ಇಟ್ ಅ ಟ್ರೈ. ಅದಾದ್ಮೇಲೆ ಆ ಮೈನ ಈ ಕಂಪ್ಲೇಂಟು ಪಿಟಿಷನ್ ಅನ್ನೋದನ್ನೆಲ್ಲ ಮರೆತು ನೆಮ್ಮದಿಯಾಗಿರ್ತಾಳೆ. ನಮಗೂ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ನನಗೆ ಯಾಕೋ ಈ ಪ್ಲಾನ್ ಸರಿಯಾಗಿ ವರ್ಕೌಟ್ ಆಗುತ್ತೆ ಅನಿಸ್ತಿದೆ. ಲೆಟ್ಸ್ ಡೂ ಇಟ್. ಓಕೆ ನರ್ತನ, ಇದಕ್ಕೆ ಬೇಕಾಗಿರೋ ಅರೇಂಜ್ಮೆಂಟ್ಸ್ ಎಲ್ಲ ನಾನು ಮಾಡ್ತೀನಿ. ಇದಕ್ಕಿಂತ ಮುಂಚೆ ಧ್ರುವನ್ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು ಪುಷ್ಪಕ್. ಸರಿ, ಗುಡ್ ನೈಟ್, ಟೇಕ್ ಕೇರ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಬಾಲರಾಜ್. ಏನ್ ಮೇಡಮ್, ನಾನು ಮಾತ್ರ ನೀವು ಮನೇಲಿದ್ದಾಗ ಕಾಲ್ ಮಾಡಬಾರ್ದು? ನೀವೇನ್ ಮೇಡಮ್ ನನ್ನ ಆಫೀಸಿಗೆ ಬರೋಕ್ ಮುಂಚೆನೆ ಕಾಲ್ ಮಾಡ್ತಾ ಇದ್ದೀರಾ? ನೋಡಿ, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಅರ್ಜೆಂಟಾಗಿ ಆಫೀಸಿಗೆ ಬನ್ನಿ. ಇಂಪಾರ್ಟೆಂಟ್ ವಿಷಯನಾ? ಅದೇನು ಹೇಳಿ ಮೇಡಮ್. ನೋಡಿ ಬಾಲರಾಜ್, ಒಂದು ಕೆಲಸ ಮಾಡಿ, ನೀವು ಎಲ್ಲೂ ಬರೋದಕ್ಕೆ ಹೋಗ್ಬೇಡಿ. 1-2 ದಿನ ಲೀವ್ ತಗೊಂಬಿಡಿ. ಹಾ, ಲೀವಾ? 2 ದಿನನಾ? ನಾನಾ? ಇದ್ದಕ್ಕಿದ್ದಂಗೆ ಲೀವ್ ಎಲ್ಲ ಯಾಕೆ ಮೇಡಮ್? ಅಲ್ಲ ಮೇಡಮ್, ನಾನಿಲ್ಲ ಅಂದ್ರೆ ಗಾರ್ಮೆಂಟ್ಸ್ ನಡೆಯಲ್ಲ ಮೇಡಮ್. ಯಾಕೆ ಬಾಲರಾಜ್, 2 ದಿನ ನೀವು ಇಲ್ಲದೆ ಹೋದ್ರೆ ಏನ್ ಕೆಲಸ ನಡೆಯಲ್ಲ ಅನ್ಕೊಂಡಿದ್ದೀರಾ? ಅಥವಾ ನೀವು ಬರ್ದೇ ಹೋದ್ರೆ ಏನ್ ಕಂಪ್ನಿ ಮುಚ್ಚಿಬಿಡ್ತೀವಾ? ಇದೆಲ್ಲ ಏನು ಕೇಳ್ಬೇಡಿ, ನಾನು ಹೇಳ್ದಷ್ಟೇ ಮಾಡಿ. ಯಾಕೆ ಮೇಡಮ್ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಓಕೆ, ಈಗ ನಾನು ಯಾಕೆ ಲೀವ್ ತಗೋಬೇಕು ಅಂತ ತಿಳ್ಕೊಬೋದಾ? ಯಾವತ್ತೋ ಒಂದಿನ ನನ್ನ ಕುತ್ತಿಗೆಗೆ ಬರೋ ಕತ್ತಿ ನಿನ್ನೆವರೆಗೂ ನನ್ನ ಕಣ್ಣು ಕಾಣಿಸ್ದೇ ಇರುವಷ್ಟು ದೂರ ಇದೆ ಅಂತ ಅನ್ಕೊಂಡಿದ್ದೆ. ಆದ್ರೆ 2 ದಿನದಲ್ಲಿ ನನ್ನ ಕುತ್ತಿಗೆಗೆ ಬರುತ್ತೆ ಅಂತ ಅನಿಸ್ತಿದೆ. ನೋಡಿ ಬಾಲರಾಜ್, ಅಷ್ಟರಲ್ಲಿ ನಾನು ಎಲ್ಲಾನು ಸರಿ ಮಾಡ್ಲೇಬೇಕು. ಮೇಡಮ್, ಪ್ರಾಬ್ಲಮ್ ಏನು ಅಂತಾನೆ ನನಗೆ ಹೇಳಿಲ್ವಲ್ಲ ಮೇಡಮ್. ನನಗೇನು ವಿಷಯನೇ ಗೊತ್ತಿಲ್ಲ. ಯಾವುದನ್ನು ಸರಿ ಮಾಡಬೇಕು ಮೇಡಮ್? ನಮ್ಮಮ್ಮ ಮೈನಾ ಜೊತೆ ಸೇರ್ಕೊಂಡು ಬೈರನ ಕಂಡು ಹಿಡಿಯೋದಕ್ಕೆ ಕೋರ್ಟಲ್ಲಿ ಎಪಿಸ್ ಕಾರ್ಪಸ್ ಫೈಲ್ ಮಾಡಿದ್ದಾರೆ. ಹೇಬಿಯಸ್ ಕಾರ್ಪಸಾ? ಹಾಗಂದ್ರೇನು ಮೇಡಮ್? ಯಾರಾದ್ರೂ ಕಾಣಿಸ್ತಿಲ್ಲ, ಆ ಕಾಣಿಸ್ದೇ ಇರೋ ವ್ಯಕ್ತಿಯಿಂದ ಏನಾದ್ರೂ ಪ್ರಾಬ್ಲಮ್ ಆಗ್ತಿದೆ ಅನ್ನೋ ಒಂದು ಸಾಲಿಡ್ ಪ್ರೂಫ್ ನ ತಗೊಂಡ್ ಹೋಗಿ ಕೋರ್ಟ್ ಕೊಟ್ರೆ ಆ ಕೋರ್ಟ್ ಈ ಪಿಟಿಷನ್ ನ ಅಕ್ಸೆಪ್ಟ್ ಮಾಡುತ್ತೆ. ಹಾಗೆ ಕೋರ್ಟ್ ತುಂಬಾ ಸೀರಿಯಸ್ ಆಗಿ ಪೊಲೀಸರು ಆ ವ್ಯಕ್ತಿ ಎಲ್ಲೇ ಇದ್ರೂ ಹುಡುಕ್ ಕೊಟ್ಟೇ ಕೊಡುತ್ತೆ.